0% ಜ್ಞಾನ ಇರುತ್ತೆ ಕೃಷಿ ಬಗ್ಗೆ. ಅಂದರೆ ಏನು ಗೊತ್ತಿಲ್ಲ. ಈಗ ನನ್ನ ಬೇರೆ ಯಾರನ್ನೇ ಒಬ್ರು ತಗೊಂಡ್ರು ನಾನು ಕೃಷಿ ಏನೋ ಮಾಡಬೇಕು, ಅದರಲ್ಲಿ ಏನೋ ಸಾಧನೆ ಮಾಡಬೇಕು, ಬಟ್ ನನಗೆ ಜ್ಞಾನ ಅನ್ನೋ 0% ಇರುತ್ತೆ. ಅಂಥವ್ರು ಏನು ಮಾಡಬೇಕು, ಹೆಂಗೆ ಶುರು ಮಾಡಬೇಕು? ಏನು ಹುಣಸೆ ಗಿಡ ಹಾಕ್ರಿ, ಕಾಸಾಗಲ್ವಾ? ಹುಣಸೆ ಗಿಡ ಹಾಕ್ರಿ, ಕನ್ಸಲ್ಟ್ ಮಾಡಿ ನಿಮ್ಮ ಏರಿಯಾಗೆ ಅಲ್ಲೇ ಹೋಗ್ಬಿಟ್ಟು ಅಲ್ಲಿನ ಗ್ರಾಮ ಸೇವಕರು ಅಥವಾ ಈ ಕೃಷಿ ತಜ್ಞರು ಯಾರಿದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಕೇಳ್ರಿ, ಹುಣಸೆ ಗಿಡ ಒಂದು ಒಳ್ಳೆ ವೆರೈಟಿ ಕೊಡ್ರಿ ಸ್ವಾಮಿ ನಮಗೆ, ಹುಣಸೆ ಮರ ಹಾಕ್ರಿ, ಒಳ್ಳೆ ಕಾಸು. ಎಷ್ಟೀಗ ಮಾರ್ತಾ ಇರೋದು ರೇಟು 350 ರೂಪಾಯಿ ಕೆಜಿ, 400 ರೂಪಾಯಿ ಇದೆ ಕೆಜಿ. ಹುಣಸೆ ಮರ ಹಾಕ್ರಿ. ರೈತರಿಗೆ ಹೇಳ್ಕೊಡ್ಬೇಕ ನಾವು? ಈಗ ಸರ್ ರೈತರು ಕಮ್ಮಿ ಆಗಿದ್ದಾರೆ ಈಗ. ಆಯ್ತಾ? ಎಲ್ಲರೂ ಈಗ ಇದೊಂದು ಬಂದಿದೆ, ಸ್ವೀಟ್ ಕಾರ್ನ್. ಈಗ ಅದೇ ಸ್ವೀಟ್ ಕಾರ್ನ್ ಚಿಕನ್ ಸೂಪು, ಸ್ವೀಟ್ ಕಾರ್ನ್ ಸೂಪ್, ವೆಜಿಟೇಬಲ್ ಸೂಪು, ಈ ಥರ ಸ್ವೀಟ್ ಕಾರ್ನ್ ಬೆಳೀರಿ, ಅದು ಕಾಸಾಗುತ್ತೆ. ಸ್ವಲ್ಪ ಈ ಹಕ್ಕಿ ಪಕ್ಷಿಗಳದ್ದು ಗಿಳಿದು ಮತ್ತು ನವಿಲ್ದು ಕಾಟ ಆಗುತ್ತೆ, ಅದಕ್ಕೆ ಬೇಕಾಗಿರೋದು ನೀವು ಅದನ್ನು ಶಬ್ದ ಬರುವಂಥದ್ದೆಲ್ಲ ಹಾಕ್ಬಿಟ್ಟು ಬೆಳೀರಿ. ಜೋಳ 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 ಅಂತಂತ ಹೇಳ್ತೀರ, ಜೋಳ ಮಾಡಿ, ಇದನ್ನು ಸ್ವೀಟ್ ಜೋಳ ಮಾಡ್ರಿ. ಆಮೇಲೆ ಬೇಬಿ ಕಾರ್ನ್ ಮಾಡ್ರಿ. ಬೇಬಿ ಕಾರ್ನ್ ಚೆನ್ನಾಗಿದೆ. ಮತ್ತೆ ಆಮೇಲೆ ಮಶ್ರೂಮ್ ಮಾಡ್ರಿ. ಏನ್ ಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯ ಇದೆ. ನೀವು ಮನಸ್ಸಿರ್ಬೇಕು, ಮನಸ್ಸಿಗಿಂತ ಜಾಸ್ತಿ ಮಾಹಿತಿ ಇರಬೇಕು, ಮಾಹಿತಿಗಿಂತ ಜಾಸ್ತಿ ನೀವು ಮಾಡಕ್ಕೆ ಹೊರಟ ಮೇಲೆ ಕೂತ್ಕೊಂಡು ಮನೇಲಿ ಮಗು ಅಳ್ತಾ ಇದೆ ಅಂತ ಹೋಗಿ ಮಗು ನೋಡ್ಕೊಳ್ಳೋ ಕೆಲಸ ಮಾಡ್ಬೇಡಿ. ಅವ್ರನ್ನ ನೋಡ್ಕೊಳ್ಳೋರು ಅವ್ರು ನೋಡ್ಕೊಳ್ರಿ. ನಿಮ್ಮ ಮಗು ಯಾವುದು, ನಿಮ್ಮ ವೃತ್ತಿ, ನಿಮ್ಮ ಮಗು ಯಾವುದು, ನೀವು ತಗೊಂಡಿರೋ ಸಾಲ ಅದನ್ನ ವಾಪಸ್ ತೀರಿಸ್ಬೇಕು. ದೊಡ್ಡ ಜವಾಬ್ದಾರಿ ಅನ್ನುವಂಥದ್ದು ದೊಡ್ಡ ಮಗು. ಆ ಜವಾಬ್ದಾರಿಗೆ ಏಟ್ ಬಿದ್ದಿರುವಾಗ ನೋಡ್ಕೊಳ್ರಿ. ಏಟ್ ಬಿದ್ದರೆ ನೀವು ಮನೆನೂ ಸಾಕಾಗಲ್ಲ, ಮಡಿದಿನೂ ಸಾಕಾಗಲ್ಲ, ಮಕ್ಕಳನ್ನೂ ಸಾಕಾಗಲ್ಲ. ನೀವೇ ನಿಮ್ಮ ಕುಟುಂಬಕ್ಕೆ ನಿಮ್ಮ ಬೇಜವಾಬ್ದಾರಿತನದಿಂದ ಭಾರವಾಗ್ಬಿಟ್ಟು ಕೇವಲ ಆಗೋಗ್ತೀರ ಲೈಫ್ನಲ್ಲಿ. ನಾನು ರೈತರಿಗೆ ಯಾಕೆ ಈ ಮಾತಾಡಿದೆ, ಆಗಾಗ ವಿಷ ಸೇರಿಸುತ್ತೆ. ನಾನು ಮಂಡ್ಯದ ರೈತರು ಒಬ್ರು ಫೋನ್ ಮಾಡಿದೆ ಕರೋನಾ ಟೈಮಲ್ಲಿ, ಅಣ್ಣ ಹಿಂಗಾಗಿ ಸಾಲ ಮಾಡಿಬಿಟ್ಟು ನನಗೆ ಇದು ಮಾಡೋಕ್ಕಾಗ್ತಾಯಿಲ್ಲಣ್ಣ, ಇದು ಮಾರ್ಕೊಂಬಿಟ್ಟೆ, ನಾ ಬೆಳೆ ಬೆಳೆದೆ ಸಾಲ ಆಗೋಯ್ತಣ್ಣ, ಈಗ ತಿರುಗಿ ಸಾಲ ಮಾಡಿ ಬೆಳೆ ಮಾಡ್ಲಣ್ಣ. ಬಾಯಿ ಮುಚ್ಕೊಂಡು ಸಾಲ ಮಾಡಿಬಿಡ, ನೆಟ್ಟಿಗೆ ಹೋಗಿ ಮುಸ್ರೆ ತಿಕ್ಕ ಕೆಲಸನೋ ಯಾವ ಕೆಲಸನೋ ತಿಂಗ್ಳಿಗೆ ಎಷ್ಟು ಬರುತ್ತೆ ಅಂತ ಹೋಟ್ಲಿಗೆ ಹೋಗಿ ಸೇರ್ಕೊಂಬಿಟ್ಟು ಎಳೆ ಸಾಲನ ತೀರಿಸ್ಬಿಡು, ಆಮೇಲೆ ಬೆಳೆ ಮಾಡು. ಮಾಡ್ದ ಬೆಳೆನೂ ಮಾಡಿ. ಸೂಪರ್ ಅಣ್ಣ ನೀನು ಹೇಳಿದ್ದೆ. ಎಲ್ಲ ಕೆಲಸನೂ ಗೊತ್ತಿರ್ಬೇಕು ಕಣೋ, ಕಳ್ತನೂ ಕೂಡ ಕಲಿತು ಮರಿಬೇಕಪ್ಪ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಕಳ್ತನನ ಕಲಿತು ನೀವು ಮರಿಲಿಲ್ಲ ಅಂದರೆ ನೀವು ಕಳ್ಳರಾಗೋಗ್ಬಿಡ್ತೀರ, ಕಲೀಲಿಲ್ಲ ಅಂದರೆ ಕಳ್ಳರು ಯಾವ ರೀತಿ ಇರ್ತಾರೆ ಅಂತ ನೀವೇ ಗೊತ್ತಾಗಲ್ಲ.